ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಗರ್ವಭಂಗಕ್ಕೆ ಕರೆ ಕೊಟ್ಟ ದೇವೇಗೌಡರ ಹೇಳಿಕೆ ಸಲುವಾಗಿ ತೆಗೆದುಕೊಂಡ ಸಿಎಂ ಮತ್ತೊಮ್ಮೆ ಮೈಸೂರು ಪ್ರವಾಸ ಕೈಗೊಂಡ ಸಿದ್ದರಾಮಯ್ಯ. 3 ದಿನಗಳ ಕಾಲ ವಾಸ್ತವ್ಯ ಹೂಡಿ ಚುನಾವಣಾ ತಂತ್ರಗಾರಿಕೆ. ಬಿಜೆಪಿಯವರಿಗೆ ಜೋಶಿ ಅನಿವಾರ್ಯವಾದರೆ ನಮಗೆ ನೊಂದವರು ಅನಿವಾರ್ಯ. ಹೀಗಾಗಿ ಜೋಶಿಯವರನ್ನ ಸೋಲಿಸಬೇಕಾಗಿ ದಿಂಗಾಲೇಶ್ವರ ಶ್ರೀ ಕರೆ. ನಾವು ಇಟ್ಟ ಹೆಜ್ಜೆ ಹಿಂದೆ ಸರಿಯಲ್ಲ ಅಂತಲೂ ಸವಾಲ್. ತೆನೆ ಹೊತ್ತ ಮಹಿಳೆಯ ಪಕ್ಷಕ್ಕೆ ಕಾಡ್ತಾ ಇದೆ ಮಹಿಳೆಯ ಕಂಟಕ. ಚುನಾವಣೆ ಸಂದರ್ಭದಲ್ಲಿ ದಶಕಗಳಿಂದ ಮಹಿಳೆಯರಿಂದಲೇ ದಳಪತಿಗಳಿಗೆ ಟೆನ್ಷನ್. ಮಂಡ್ಯದಿಂದ ಮತ್ತೆ ಕಣಕ್ಕಿಳಿದು ಸವಾಲೊಡ್ಡುತ್ತಾರ ಸುಮಲತಾ ಅಂಬರೀಶ್. ಇವತ್ತು ಸುಮಲತಾ ಭೇಟಿ ಮಾಡಲು ಕುಮಾರಸ್ವಾಮಿ ಸಜ್ಜು. ಮಧ್ಯಾಹ್ನ 3 ಗಂಟೆಗೆ ಸಂಸದೆ ನಿವಾಸಕ್ಕೆ ಆಗಮಿಸಲಿರೋ ದಳಪತಿ ಮಂಡ್ಯದಲ್ಲಿ ಸಹಕಾರ ನೀಡುವಂತೆ ಮಾಡಲಿದ್ದಾರೆ ಮನವಿ. ಆದಿಚುಂಚನಗಿರಿಗೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಭೇಟಿ. ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಕೆ. ನಿರ್ಮಲಾನಂದನಾಥ ಶ್ರೀ ಆಶೀರ್ವಾದವನ್ನು ಪಡೆದ ಎಚ್.ಡಿ.ಕೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಸಜ್ಜು. ನಾಳೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ಸ್ಟಾರ್ ಚಂದ್ರು ನಾಮಿನೇಷನ್ ವೇಳೆ ಘಟಾನುಘಟಿಗಳು ಭಾಗಿ. ಬೆಂಗಳೂರು ಗ್ರಾಮಾಂತರ ಮೈತ್ರಿಗೆ ಡಿಕೆ ಬ್ರದರ್ಸ್ ಮಾಸ್ಟರ್ ಸ್ಟ್ರೋಕ್. ಬಿಜೆಪಿ ನಾಯಕ ಯೋಗೇಶ್ವರ್ ಪುತ್ರಿ ನಿಶಾ ಮುಂದಿನ ವಾರ ಕಾಂಗ್ರೆಸ್ ಸೇರ್ಪಡೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗ್ತಾರಾ ನಿಶಾ ಯೋಗೇಶ್ವರ್. ಡಿಕೆ ಸಹೋದರರ ಕೋಟೆ ಮೇಲೆ ಅಮಿತ್ ಶಾ ಕಣ್ಣು. ನಾಳೆಯಿಂದ 2 ದಿನಗಳ ಕಾಲ ಬೆಂಗಳೂರಲ್ಲಿ ವಾಸ್ತವ್ಯ. ಡಾಕ್ಟರ್ ಮಂಜುನಾಥ್ ಪರ ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋಗೂ ತಯಾರಿ. ರಂಗೇರಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ. ಸಹೋದರನ ಪರ ಡಿಕೆ ಶಿವಕುಮಾರ್ ಮತಬೇಟೆ. ಶಾಸಕ ಮುನಿರತ್ನ ಕ್ಷೇತ್ರದಲ್ಲಿ ಡಿಕೆಶಿ ರೌಂಡ್ಸ್. ಯದುವೀರೊಡೆಯರ್ ರೇಡಿಯೋ ಕಾರ್ಯಕ್ರಮ ರದ್ದು. ಚುನಾವಣೆ ಸಂದರ್ಭದಲ್ಲಿ ಜನರ ಮೇಲೆ ಪ್ರಭಾವ ಬೀರುವ ಆರೋಪ. ಕಾಂಗ್ರೆಸ್ ದೂರಿನ ಅನ್ವಯ ರಾಜರ ಬಾಯಿಂದ ರಾಜರ ಕಥೆಗಳು ಕಾರ್ಯಕ್ರಮಕ್ಕೆ ನಿರ್ಬಂಧ. ಲೋಕಸಭೆ ಎಲೆಕ್ಷನ್ನಲ್ಲೂ ಪ್ರಬಲ ಹಿಂದುತ್ವ ನಾಯಕನ ದೂರವಿಟ್ಟ ಬಿಜೆಪಿ. ಪ್ರಚಾರ ಪಟ್ಟಿಯಿಂದಲೂ ಅನಂತ್ ಕುಮಾರ್ ಹೆಗಡೆ ಔಟ್. ರೆಬಲ್ ನಾಯಕನ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಕೇಸರಿ ಪಾಳಯ್ಯ. ದಕ್ಷಿಣ ಕನ್ನಡ ಲೋಕಸಭಾ ಅಖಾಡದಲ್ಲಿ ಹೊಸ ಮುಖಗಳ ನಡುವೆ ಫೈಟ್. ಬ್ರಿಜೇಶ್ ಚೌಟಾಗೆ ಟಿಕೆಟ್ ನೀಡಿ ಹಿಂದುತ್ವ ಅಸ್ತ್ರದ ಮೊರೆ ಹೋದ ಬಿಜೆಪಿ. ಬಿಲ್ಲವ ಮುಖಂಡ ಪದ್ಮರಾಜ್ ಕಣಕ್ಕಿಳಿಸಿ ಕಾಂಗ್ರೆಸ್ ಕೌಂಟರ್. ನನ್ನ ಎದುರಾಳಿ ವೀಕ್ ಕ್ಯಾಂಡಿಡೇಟ್. ನನ್ನ ಕ್ಷೇತ್ರ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನನಗೆ ವಿಷನ್ ಇದೆ. ಗೆಲ್ಲೋ ವಿಶ್ವಾಸದಲ್ಲಿರುವ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್. ಮತದಾನ ಪ್ರಮಾಣ ಹೆಚ್ಚಿಸಲು ಚುನಾವಣಾ ಆಯೋಗ ಮಾಸ್ಟರ್ ಪ್ಲಾನ್. ಮತದಾರನ ಮನ ಗೆಲ್ಲಲು ಡಿಜಿಟಲ್ ಅಸ್ತ್ರ ಮತಗಟ್ಟೆ ಮಾಹಿತಿ ಮೊಬೈಲ್ನಲ್ಲೇ ದೊರೆಯುವಂತೆ ವ್ಯವಸ್ಥೆ. ಮನೆ ಮುಂದಿನ ರಂಗೋಲಿ ಅಳಿಸಿದ್ದಾಳೆ. ಪ್ರತಿದಿನ ಜಗಳಾಡಿ ಕಿರುಕುಳ ನೀಡ್ತಾಳೆ. ಬೊಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ನ ನಿವಾಸಿಗಳಿಂದ ಪೊಲೀಸ್ ಠಾಣೆಗೆ ದೂರು. ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರಾಗೃಹದ ಮೇಲೆ ಪೊಲೀಸರ ಏಕಾಏಕಿ ದಾಳಿ. 150 ಸಿಬ್ಬಂದಿ ಜೊತೆ ಇಡೀ ಜೈಲು ತಲಾಶ್. ಕೆಲವು ಬ್ಲೂಟೂತ್ ಡಿವೈಸ್ಗಳು, ಮೊಬೈಲ್ ಚಾರ್ಜರ್ಗಳು ವಶಕ್ಕೆ. ಬೆಂಗಳೂರಲ್ಲಿ ಸೂರ್ಯದೇವನ ರೌದ್ರಾವತಾರ. 36ರ ಗಡಿ ದಾಟಿ ದಾಖಲೆ ಬರೆದ ಬಿಸಿಲ ತಾಪಮಾನ. ಮತ್ತಷ್ಟು ಹೆಚ್ಚಾಗುವ ಆತಂಕದಲ್ಲಿ ಸಿಲಿಕಾನ್ ಸಿಟಿ ಮಂದಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.